ಸರ್, ನಿಮಗೆ ಗೊತ್ತಾಗಿರುವಂತೆ ಈ ವಿಚಾರ ಗಮನಕ್ಕೆ ಬಂದಿದ್ದು ಯಾವಾಗ? ಗಮನಕ್ಕೆ ಬಂದಿದ್ದು ಅಂತಂದರೆ ಬೆಳಗಿನ ಜಾವ ನಮಗೆ ವಾಟ್ಸಪ್ಪಲ್ಲಿ ಬಂದಿದ್ದೆಲ್ಲ ಒಂದು 4:15 ಟೈಮಲ್ಲಿ, ಬೆಳಗಿನ ಜಾವ 4:15 ಟೈಮಲ್ಲಿ. ಇದು 1 ಗಂಟೆ ಟೈಮಲ್ಲೇ ಭೂಮಿ ಕುಸಿತ ಆಗಿದೆ. ಅದರಲ್ಲಿ ನೀರಲ್ಲಿ ಹೋಗಿದವರು, ಕೊಚ್ಕೊ ಹೋಗಿರೋರೆಲ್ಲ ಸೇರಿ ನಮಗೆ ಮೆಸೇಜ್ ಸಿಕ್ಕಿರೋದು 4:15 ಬೆಳಗಿನ ಜಾವ 4:15 ಟೈಮಲ್ಲಿ. ಅಲ್ಲಿ ಸುಮಾರು ಜನ ಹೊಂಟೋಗಿದ್ದಾರೆ. ಅದರಲ್ಲಿ 57 ಜನ ಇಲ್ಲಿಂದ ಸಿಕ್ಕಿದ್ದಾರೆ. ಆಮೇಲೆ ನೆಲಂಬೂರು ಡ್ಯಾಮ್ ಹತ್ರ ಒಂದು 25 ಜನ ಅಲ್ಲೂ ಸಿಕ್ಕಿದ್ದಾರೆ. 25 ಜನ ಸಿಕ್ಕೋದಿದೆ. ಇನ್ನೂ ಸುಮಾರು ಜನ ಸಿಗಬೇಕಾಗಿದ್ದಿದೆ. ಈಗ 83 ಬಾಡಿಗಳು ಸಿಕ್ಕಿದೆ. 83. ಈಗ ನಾವು ಇರೋ ಜಾಗ ಮೆಪ್ಪಾಡಿಯಿಂದ ಆ ಗುಡ್ಡ ಕುಸ್ತಿರೋ ಜಾಗ ಎಷ್ಟಿದೆ? 13 ಕಿಲೋಮೀಟರ್ ಇದೆ. ಮುಂಡಕಾಯಿ ಅಂತ ಹೇಳ್ತಾರೆ. ಮುಂಡಕಾಯಿಯಿಂದ ಕುಸಿದು ಅಲ್ಲಿಂದ ಬಂದ ತಕ್ಷಣ ಚೂರಲ್ಮಲೆ ಟೌನಲ್ಲಿ ನೀರೆಲ್ಲ ಫುಲ್ ಬ್ಲಾಕ್ ಆಗಿ ಅದು ಒಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಕುಸಿತ ಆಗಿದೆ. ಕುಡಿಸೋದ ಟೈಮಲ್ಲೇ ಅಲ್ಲಿ ನೀರೆಲ್ಲ ಬಂದು ಕೊಚ್ಚಿ ಸುಮಾರು ಜನಕ್ಕೆ ಇದಾಗಿದೆ. ಚೂರಮಲೆ ಟೌನ್ ಅಂತ ಹೇಳ್ತಾರೆ ಅದಕ್ಕೆ. ಚೂರಮಲೆ ಟೌನ್ ಒಟ್ಟು ಅಂದಾಜು ಎಷ್ಟು ಮನೆಗಳಿದ್ವು ಅಲ್ಲಿ? ಮನೆಗಳಂತಂದ್ರೆ ಎತ್ತರ ವೀಡಂಡ 300 ಮನೆ, 350 ಮನೆಗಳ್ತಾ ಇದೆ. ಈಗ ಎಷ್ಟು ಮನೆಗಳಿಗೆ ಡ್ಯಾಮೇಜ್ ಆಗಿರ್ಬೋದು? ಡ್ಯಾಮೇಜ್ ಅಂತಂದ್ರೆ ಹೇಳಕ್ಕಾಗಲ್ಲ. ಇನ್ನೂ ವಿಸ್ತೀರ್ಣ ಮಾಡಕ್ ಆಯ್ತಾ ಇಲ್ಲ. ಯಾಕಂದ್ರೆ ಇನ್ನೂ ಸುಮಾರು ಇದಾಗಿದೆ. ಯಾಕಂದ್ರೆ ಎಷ್ಟು ಜನ ಸಿಕ್ಕಿದ್ದಾರೆ, ಎಷ್ಟು ಮನೆ ಹೋಗಿದೆ ಅಂತ ಹೇಳಕ್ ಇಲ್ಲ. ಅದು ಊರ್ಗೂರೇ ಕೊಚ್ಕೊಂಡು ಹೋಗಿದೆ. ಊರೇ ಕೊಚ್ಕೊಂಡೋಗಿದೆ. ಮನೆಗಳನ್ನೇ ಕೊಚ್ಕೊಂಡೋಗಿದೆ. ಅದು ಒಂದು ದಿಬ್ಬ, ಒಂದು ಬೆಟ್ಟದ ಪ್ರದೇಶ. ಅದು ಆ ಬೆಟ್ಟದಿಂದ ಆ ಕಲ್ಲು ಬಂಡೆಗಳೆಲ್ಲ ಬಂದು ಹಂಗೆ ಸಿಕ್ಕಾಕೊಂಡ್ಬಿಟ್ಟಿರೋದು. ಅದು ಈಗ ಜನ ಇಲ್ಲಿ ನಿಂತ್ಕೊಂಡು ವೆಹಿಕಲ್ಗಳನ್ನ ಮೂವ್ಮೆಂಟ್ ಮಾಡಿಸ್ತಿದ್ದಾರೆ. ಈ ಊರಲ್ಲಿ ಈವರೆಗೆ ಎಷ್ಟು ಬಾಡಿಗಳನ್ನ ತಂದಿಟ್ಟಿದ್ದಾರೆ ಅಂತಿದ್ಯಾ? 83 ಬಾಡಿ ಇವಾಗ ಸಿಕ್ಕಿದೆ. 83 ಬಾಡಿನ ಇದೇ ಊರಿಗೆ ತಂದಿದ್ದಾರೆ. ಸುಮಾರು ನಮ್ಮೆಲ್ಲ ಇಲ್ಲಿಂದ 40 ಕಿಲೋಮೀಟರ್ ಆಗಿ ನಮ್ಮ ಮನೆ. ರಾತ್ರಿ 3 ಗಂಟೆಗೆ ಅಲ್ಲಿ ಟೆಲಿವಿಷನ್ ನ್ಯೂಸ್ ಹೇಳ್ತಾರೆ ನಂಗೆ ಇಲ್ಲಿ ಬೆಳ್ಳಿದ್ದು. ಇಲ್ಲಿ ಫಸ್ಟ್ ನಮ್ಮಲ್ಲಿ ಬಂದು ಇಲ್ಲಿ ಮಸ್ತಿಲಿ ಬಂದಿಲ್ಲಿಗೆ ಬೇರೆ ಬೋಡಿ ಮಾಡ್ದಾಗಿಲ್ಲ, ಅದಕ್ಕೆ ರೆಡಿ ಮಾಡೋಕೆ ನಮ್ಮ ಬಂದಿದ್ದು. ಇಲ್ಲಿಂದ 13 ಕಿಲೋಮೀಟರ್ ಅಗಲಿಗೆ ನಮ್ಮ ಹೋಗೋದಿಲ್ಲ. ನೋಸೋದೆ ಬರ್ತೀನಿ. ಇಲ್ಲಿ ಅಲ್ಲ ಜನ ಹೇಳ್ತಿರ್ತಾರೆ. ಸುಮಾರು 350 ಮನೆ ಇರೋದು ಅಲ್ಲಿ. ಸುಮಾರು ಜನ ಅಂತೂ 1000ಕ್ಕೆ ಮೇಲೆ ಇರ್ತಾರೆ. ಒಂದು ನೋಡ್ದಿಲ್ಲ. ಹೇಗೆ ನೇಬಿಗೆಲ್ಲ ಬರ್ತಾರೆ. ಅಲ್ಲಿ ಓಡ್ದಕ್ಕೆ ನೋಡ್ದಿಲ್ಲ. ದಾರಿ ಇಲ್ಲ. ದಾರಿದೆಲ್ಲ ಕೆಳಗೋಯ್ತು. ಅದಕ್ಕೆ ಯಾರಿಲ್ಲ. ಹೀಗೆ ಒಂದೊಂದು ಆಡ್ತಾರೆ. ಮ್ಯಾಗಿಲೊಂದು ಬೋಡಿ ಬರ್ತಾರೆ, ತಕೊಂಡು ಇಲ್ಲಿ ಬರ್ತೀರಿ ಅಷ್ಟೇ. ಮತ್ತೇನು ತೊಂದರೆ ಗ್ಯಾರಂಟಿ ಅವನು ಕರೆಕ್ಟು ಆಗೋದಿಲ್ಲ, ಏನು ಒಳಗೆ ಗೊತ್ತಾಗೋದಿಲ್ಲ, ನೋಡೋದಿಲ್ಲ. ಎಷ್ಟು ಜನ ಮಿಸ್ ಆಗಿರ್ಬೋದು ಅಂತ ಅನ್ಸುತ್ತೆ? ಮಿಸ್ ಆಗಿದ್ದಾರೆ ಹೇಳಕ್ಕೆ ಆಗೋದಿಲ್ಲ. 1000ಕ್ಕೆ ಮೇಲೆ ಆಗೋದಿಲ್ಲ. ಹೇಳಕ್ಕೆ ಎಷ್ಟು ಮೇಲೆ ಕರೆಕ್ಟಾಗಿ ಆಗೋದಿಲ್ಲ. ಸುಮಾರು ಎಂದಾರು 1000 ಬರ್ತಾರೆ. ಕರೆಕ್ಟ್ಗೆ ನಮಗೆ ಮಾತಾಡೋದು ಆಗೋದಿಲ್ಲ. ಎಂದಾರು 500ಗೆ ಮೇಲೆ 1000 ಬರ್ತಾರೆ. ಈಗ ಬಾಡಿ ಸಿಕ್ಕಿರೋ ಬಾಡಿಗಳನ್ನ ಎಲ್ಲಿ ಶಿಫ್ಟ್ ಮಾಡಿದ್ದಾರೆ? ಇರೋ ಬಾಡಿಗಳನ್ನ ಎಲ್ಲಿ ಇಟ್ಕೊಂಡಿದ್ದಾರೆ? ಇಲ್ಲಿ ಹಾಸ್ಪಿಟಲ್ ಇತ್ತು. ಇಲ್ಲಿ ಪಂಚಾಯತ್ ಆಫೀಸ್ ಹಾಸ್ಪಿಟಲ್ ಇತ್ತು. ಇಲ್ಲೊಂದು ಹಾಸ್ಪಿಟಲ್ ಇತ್ತು. ಪಂಚಾಯತ್ ಆಫೀಸ್ ಹಾಸ್ಪಿಟಲ್ ಅಲ್ಲಿ ಆಯಿತು. 20 ಬಾಡಿ. 20 35 ಬಾಡಿ ಆಯಿತು. ಬಾಕಿ ನೆಲಂಬೂರು ಇತ್ತು, ಬತ್ತೇರಿ ಇತ್ತು, ಮೇಪಾಡಿ ಬಿಮ್ಸ್ ಹಾಸ್ಪಿಟಲ್ ಇತ್ತು. ಅಲ್ಲೆಲ್ಲ ಆಯ್ತದ. ಗಾಯ ಆಗಿರೋರು ಸಿಕ್ಕಿದ್ದಾರೆ. ಗಾಯ ಆಗಿರೋರು ಮಾತ್ರ ವಿಮುಕ್ತ ಹಾಸ್ಪಿಟಲ್ ಆಗಿದ್ದಾರೆ. ಬಾಡಿಗಳಲ್ಲಿ ತಗೊಂಡು ಇಲ್ಲಿ ಪಂಚಾಯತ್ ಆಫೀಸ್ ಪೊಲೀಸ್ ಸ್ಟೇಷನ್ ಹತ್ರ ಒಂದು ಪಂಚಾಯತ್ ಇದೆ. ಪಂಚಾಯತ್ ಹಾಲ್ ತಗೊಂಡು ಹಾಕಿದ್ದಾರೆ. ಯಾರ್ಯಾರ್ದು ಅನ್ನೋದು ಐಡೆಂಟಿಫಿಕೇಶನ್ ಆಗ್ತಿದೆ. ಇನ್ನೂ ಆಯ್ತಿಲ್ಲ. ಇನ್ನೂ ತೀರ್ಮಾನ ಆಗಿಲ್ಲ. ಅದಕ್ಕಂದ್ರೆ ಬಂಡೆ ಅವ್ರಿಗೆ ಕೆಲವು ಜನಕ್ಕೆ ಮೊಕ್ಕ ಇರಲಿಲ್ಲ, ಕೆಲವು ಜನಕ್ಕೆ ಕೈ ಇರಲಿಲ್ಲ. ಈಗ 2 ದಿನ ಶವ ಸಂಸ್ಕಾರ ಮಾಡಿದ್ದಾರೆ ಈ ಮಸೀದಿಯಲ್ಲಿ. ಇನ್ನೂ ಅವರ ಗುರುತು ಸಿಕ್ಕದ್ರಿಂದ ಇನ್ನೂ ಅವ್ರಿಗೆ ವಿಷಯದ ಬಗ್ಗೆ ಹೇಳಕ್ಕಾಗ್ತಾ ಇಲ್ಲ. ಯಾಕಂದ್ರೆ ಕೆಲವು ಜನಕ್ಕೆ ಬಾಡಿ ಇದಾಗಿ ಗುರ್ತಿಡಿಯವ್ರು ಯಾರು ಅಂತಂದ್ರೆ ಅವ್ರ ಮನೆಯವರೇ ಆಗಿರ್ಬೇಕು. ಈಗ ಅವ್ರುಗಳು ಮಿಸ್ ಆಗಿರ್ತಾರೆ. ಅವ್ರ ಮನೆ ಗುರ್ತಿಡಿಬೇಕು ಅಂತಂದ್ರೆ ಅವ್ರ ಮನೆಗಳು ಬರಬೇಕು, ಇಲ್ಲ ಅವ್ರ ಸಂಬಂಧಿಕರು ಇರಬೇಕು. ಅವ್ರ ಸಂಬಂಧಿಕರು ಇರ್ಬೇಕಾದ್ರೆ ಇದಾಗದು. ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳುವಂತಹ ಮಾತಾಗಿದೆ. ಅಂದಾಜು 20 ಬಾಡಿಗಳನ್ನ ಮೆಪ್ಪಾಡಿ ಗ್ರಾಮಕ್ಕೆ ತರಲಾಗಿದೆ. ಬಾಡಿಗಳನ್ನ ಐಡೆಂಟಿಫೈ ಮಾಡಲಿಕ್ಕೂ ಕೂಡ ಅವರ ಕುಟುಂಬಸ್ಥರು ಇಲ್ಲದೆ ಇರುವಂತಹ ಅತ್ಯಂತ ದಾರುಣವಾದಂತಹ ಸನ್ನಿವೇಶ ಕೇರಳದಲ್ಲಿ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮೆಪ್ಪಾಡಿ, ಕೇರಳ.